ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿದ್ದರಾಮಯ್ಯಗೆ ಧನ್ಯವಾದ ತಿಳಿಸಿದ್ದಾರೆ. ಸಿದ್ದರಾಮಯ್ಯ ಆಡಳಿತ ಜನಸೇವೆಯನ್ನ ಕೈ ನಾಯಕರು ಸ್ಮರಿಸಿದ್ದಾರೆ. ಸಾಮಾಜಿಕ ನ್ಯಾಯದ ಮೇಲಿನ ಅವರ ಸಮರ್ಪಣಾ ಭಾವ ಹೇಗಿತ್ತು, ಆಡಳಿತಾತ್ಮಕ ಸಾಮರ್ಥ್ಯ, ಪಕ್ಷದ ಸಿದ್ಧಾಂತಕ್ಕೆ ಯಾವ ರೀತಿಯಾಗಿ ಅವರು ಬದ್ಧರಾಗಿದ್ರು, ಪಕ್ಷದ ನಾಯಕತ್ವದಲ್ಲಿ ಅವರ ಸಂಪೂರ್ಣ ನಂಬಿಕೆಯನ್ನ ಇಡಬಹುದಾಗಿತ್ತು, ಪ್ರತಿಯೊಬ್ಬ ಕಾಂಗ್ರೆಸ್ಸಿಗನು ಅನುಕರಿಸಬೇಕಾದಂತ ನಡೆ ಅವರದ್ದು, ಅವರ ಮಾರ್ಗದರ್ಶನ ಸದಾ ಇರಲಿ ಅಂತ ಕೃತಜ್ಞತೆ ಸಲ್ಲಿಕೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಸಭೆಯಲ್ಲಿ ನಿರ್ಣಯದ ಮೂಲಕ ಧನ್ಯವಾದವನ್ನು ಸಲ್ಲಿಸಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿದ್ದರಾಮಯ್ಯಗೆ ಧನ್ಯವಾದವನ್ನ ಅರ್ಪಿಸಿದ್ದಾರೆ. ಸಿದ್ದರಾಮಯ್ಯರ ಆಡಳಿತ ಯಾವ ರೀತಿಯಾಗಿತ್ತು, ಜನಸೇವೆ ಹೇಗೆ ಮಾಡಿದ್ರು ಅನ್ನೋದನ್ನ ಸ್ಮರಿಸಿಕೊಂಡಿದ್ದಾರೆ. ಹಾಗೆ ಅವರಿಂದ ಕಲಿಬೇಕಾದದ್ದು ಬಹಳ ಇದೆ ಅಂತ ಡಿಕೆಶಿ ಅವರು ಕೂಡ ಈ ಹಿಂದೆ ಹೇಳಿದಾಗೆ ಸಿದ್ದರಾಮಯ್ಯನವರು ಇರಬೇಕಾದ್ರೆ ಸಿಎಂ ಪಟ್ಟವನ್ನ ಅಲಂಕಾರ ಮಾಡೋದೇ ಒಂದು ಭಾಗ್ಯ, ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಸಿಕ್ಕಿರೋದೇ ಒಂದು ಭಾಗ್ಯ ಅನ್ನೋದಾಗಿ, ಅವರ ಮಾರ್ಗದರ್ಶನ ಸದಾ ಇರಲಿ ಅನ್ನೋದಾಗಿ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ನಿರ್ಣಯದ ಮೂಲಕವಾಗಿ ಧನ್ಯವಾದವನ್ನ ಸಲ್ಲಿಸಿದ್ದಾರೆ ಶಾಸಕರು. 17 ವರ್ಷ ಅಂದ್ರೆ ಏನ್ ಕಡಿಮೆನಾ? 17 ವರ್ಷಗಳವರೆಗೆ ಸುದೀರ್ಘವಾಗಿ ಶಾಸಕಾಂಗ ಪಕ್ಷದ ನಾಯಕರಾಗಿ ರಾಜ್ಯವನ್ನ ಮುನ್ನಡೆಸಿರುವಂತ ಸಿದ್ದರಾಮಯ್ಯನವರು ಜೊತೆಗೆ ಉಳಿದಂತ ಶಾಸಕರನ್ನ ಅವರು ವಿಶ್ವಾಸಕ್ಕೆ ತಗೊಳ್ತಾ ಇದ್ದಂತ ರೀತಿ, ಇದುವರೆಗೂ ಅವರು ಘೋಷಿಸಿರುವಂತ ಯೋಜನೆಗಳು, ನೀವು ಎಕ್ಸ್ಕ್ಲೂಸಿವ್ ಫೋಟೋವನ್ನ ಕೂಡ ಗಮನಿಸಬಹುದು. ಇವತ್ತಿನ ಸಭೆಯ ಫೋಟೋ ಯಾರ್ಯಾರಿದ್ರು ಅಂತ, ಇದೇ ಸಭೆಯಲ್ಲಿ ಏನೇನಾಯ್ತು ಅನ್ನೋದನ್ನ ನಾವಾಗ್ಲೇ ಹೇಳ್ತಾ ಇದ್ವಿ. ನೂತನ ನಾಯಕನ ಆಯ್ಕೆ ಪ್ರಕ್ರಿಯೆ ಅಂದುಕೊಂಡಷ್ಟು ಸುಲಭ ಆಗಿರಲಿಲ್ಲ. ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವ್ರ ಜೊತೆಗೆ ಕೂತಿದ್ದಾರೆ, ಅಕ್ಕಪಕ್ಕ ಕೂತಿದ್ದಾರೆ. ಕೆ.ಸಿ. ವೇಣುಗೋಪಾಲ್ ಅವರು ಒಂದ್ ಕಡೆ ಇದ್ದಾರೆ, ಹಾಗೆ ಸುರ್ಜೇವಾಲಾ ಅವರು ಒಂದ್ ಕಡೆ ಇದ್ದಾರೆ, ಸಿದ್ದರಾಮಯ್ಯ ಮಧ್ಯ ಕೂತ್ಕೊಂಡಿದ್ದಾರೆ. ಈ ಸಭೆ ನಡೀತಾ ಇರಬೇಕಾದ್ರೇನೆ ಶಾಸಕರು ಒಂದು ಬಿಗ್ ಶಾಕ್ ಕೊಟ್ಟಿದ್ದು, ಎಐಸಿಸಿ ಯಾರ ಹೆಸರನ್ನ ಸೂಚನೆ ಮಾಡುತ್ತೋ ನಾವು ಅವ್ರಿಗೆ ಬೆಂಬಲ ಕೊಡ್ತೀವಿ ಅಂತ. ಅಲ್ಲೇ ಕೂತಿದ್ದಂತ ಹೈಕಮಾಂಡ್ಗೂ ಕೂಡ ಇದು ಒಂದು ಅಚ್ಚರಿ. ಆಮೇಲೆ ಕೈ ಎತ್ತಿ ಬೆಂಬಲವನ್ನ ಸೂಚಿಸಿರೋದನ್ನ ಗಮನಿಸಬಹುದು ನೀವು. ಅಲ್ಲಿದ್ದಂತ ಶಾಸಕರು ಈ ಹಿಂದೆ ಹೇಳಿರೋದು ಅವರು ಎಐಸಿಸಿ ಹೆಸರು ಸೂಚನೆ ಮಾಡಲಿ ಅಂತ. ಅನಂತರದಲ್ಲಿ ಒಂದು ಟ್ವಿಸ್ಟು, ಸಭೆ ಇದೆಲ್ಲ ಆದ ನಂತರದಲ್ಲಿ ಡಿಕೆಶಿ ಹೆಸರು ಅಧಿಕೃತವಾಗಿ ಘೋಷಣೆಯಾಗುತ್ತೆ. ಎಷ್ಟೊಂದು ಜನ ಶಾಸಕರು ಇವತ್ತು ಸಿಎಲ್ಪಿ ಸಭೆಯಲ್ಲಿ ಹಾಜರಿದ್ದರು ಅನ್ನೋದನ್ನು ಕೂಡ ನೀವು ಗಮನಿಸಬಹುದು. ಯಾರು ನಿರೀಕ್ಷೆ ಮಾಡದೇ ಇರುವಂತ ಒಂದು ಟ್ವಿಸ್ಟ್ ನಂತರದಲ್ಲಿ ಅಂದುಕೊಂಡಿದ್ದಾಗಿದೆ. ಹೈಕಮಾಂಡ್ ಗೆದ್ದಿದ್ದು ಇವತ್ತೇ ಹೆಸರನ್ನ ಸೂಚನೆ ಮಾಡಬೇಕು, ಈ ಪ್ರಕ್ರಿಯೆ ಏನಿದೆಯಲ್ಲ ಸಿಎಲ್ಪಿ ನಾಯಕನ ಆಯ್ಕೆ ಪ್ರಕ್ರಿಯೆ ಅದು ಮುಗಿದು ಹೋಗ್ಬೇಕು ಇವತ್ತು ಅಂತ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಮನವೊಲಿಸಿದ್ದಾರೆ. ಹಾಗಾಗಿ ಶಾಸಕರು ಕೂಡ ಸಿದ್ದರಾಮಯ್ಯನವರ ಮಾತನ್ನೇನು ಮೀರೋದಿಲ್ಲ. ಎಲ್ಲರೂ ಕೂಡ ಒಂದು ಒಮ್ಮತಕ್ಕೆ ಬಂದಿದ್ದಾರೆ. ಡಿಕೆಶಿ ಅವರನ್ನ ನೂತನ ಸಿಎಲ್ಪಿ ನಾಯಕನಾಗಿ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ಒಪ್ಪಿಗೆಯನ್ನ ಕೂಡ ಶಾಸಕರು ಸೂಚಿಸಿದ್ದಾರೆ. ಅಲ್ಲಿಗೆ ಸಿಎಲ್ಪಿ ನಾಯಕನ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಇನ್ನೇನು ರಾಜಭವನಕ್ಕೆ ತೆರಳಬೇಕು, ಗವರ್ನರ್ ಅವರನ್ನ ಭೇಟಿಯಾಗಬೇಕು, ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡಬೇಕಿದೆ. ಇವೆಲ್ಲ ಪ್ರಕ್ರಿಯೆ ಇನ್ನೇನು ಕೆಲ ಕ್ಷಣಗಳಲ್ಲಿ ನಡೆಯೋದಿದೆ. ಈ ಕಂಪ್ಲೀಟ್ ಪ್ರೊಸೀಜರ್ ಅನ್ನ ನಾವು ನೋಡಬಹುದು. ಆಗ್ಲೇ ನಾವು ವಿವರಿಸ್ತಾ ಇದ್ವಿ ಯಾವ ರೀತಿಯಾಗಿತ್ತು ಅಂತ. ಆಫ್ಕೋರ್ಸ್ ಸಿಎಲ್ಪಿ ನಾಯಕನ ಆಯ್ಕೆ ಪ್ರಕ್ರಿಯೆ ಇವತ್ತು ಕಂಪ್ಲೀಟ್ ಮಾಡಬೇಕಿತ್ತು. ಅದನ್ನ ಹೈಕಮಾಂಡ್ ಉಪಸ್ಥಿತಿಯಲ್ಲಿ, ಸಿದ್ದರಾಮಯ್ಯನವರ ಉಪಸ್ಥಿತಿಯಲ್ಲಿ ಎಲ್ಲವೂ ಕೂಡ ನಡೆದು ಹೋಗಿದೆ. ಇವತ್ತಿನ ದಿನ ಸಿಎಲ್ಪಿ ನಾಯಕನಾಗಿ ಡಿಕೆಶಿ ಅವರ ಹೆಸರನ್ನ ಹೇಳಿದ್ದು ಆಗಿದೆ, ಅಧಿಕೃತವಾಗಿ ಘೋಷಣೆ ಮಾಡಿದ್ದು ಆಗಿದೆ. ಅದಾದ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಅವ್ರು ಸಿಎಂ ಆಗಿದ್ದಂಥ ಅವಧಿಯಲ್ಲಿ ಅವರ ಕಾರ್ಯವೈಖರಿ ಹೇಗಿತ್ತು ಅದನ್ನೆಲ್ಲ ತಿಳಿಸಿ ಒಂದು ಗೌರವವನ್ನ ಸಲ್ಲಿಸಲಾಗುತ್ತೆ. ಸಿದ್ದರಾಮಯ್ಯನವರ ಸುದೀರ್ಘ 17 ವರ್ಷಗಳ ರಾಜಕೀಯ ಜರ್ನಿ ಯಾವ ರೀತಿಯಾಗಿತ್ತು, ರಾಜ್ಯಕ್ಕೆ ಅವ್ರು ಕೊಟ್ಟಿರುವಂಥ ಕೊಡುಗೆ, ಅವರ ಆಡಳಿತ ಹೇಗಿತ್ತು, ಆಡಳಿತ ಅವಧಿಯಲ್ಲಿ ಅವ್ರು ಮಾಡಿರುವಂಥ ಕೆಲಸ, ಸೇವೆ, ಇವೆಲ್ಲವನ್ನ ಕೂಡ ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸ್ಮರಿಸಿಕೊಳ್ಳಲಾಗಿದೆ. ಅಲ್ಲಿ ಯಾವುದೇ ರೀತಿಯಾದಂಥ ಒಬ್ಜೆಕ್ಷನ್ ಇರಲಿಲ್ಲ. ಒಂದು ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ಹೇಳಿದ್ರೆ ಯಾರ ಒಬ್ಜೆಕ್ಷನ್ ಕೂಡ ಇರಲಿಲ್ಲ. ಬಟ್ ಪ್ರಕ್ರಿಯೆಗಳು ಯಾವ ರೀತಿಯಾಗಿ ನಡೀತು ಸಿಎಲ್ಪಿ ಸಭೆಯಲ್ಲಿ ಅನ್ನೋದನ್ನ ನಾವು ನಿಮಗೆ ಹೇಳ್ತಾ ಇದ್ವಿ, ನಿಮ್ಮ ಮುಂದೆ ಇಡ್ತಾ ಇದ್ವಿ. ನಾಯಕತ್ವ ಬದಲಾವಣೆಯಲ್ಲಿ ನನಗೆ ಯಾವುದೇ ರೀತಿಯಾದಂಥ ಬೇಜಾರಿಲ್ಲ ಅಂತ ಸಿದ್ದರಾಮಯ್ಯನವರೇ ಈ ಹಿಂದೆ ಮಾತನಾಡಿದ್ರು. ನಾನು ನನ್ನ
ಸ್ವಯಂ ನಿರ್ಧಾರವನ್ನ ತಗೊಂಡಿರೋದು ಅನ್ನೋದಾಗಿ. ಯಾರ ಒತ್ತಡ ಇಲ್ಲ, ಹೈಕಮಾಂಡ್ ಒತ್ತಡವನ್ನ ಹಾಕಿಲ್ಲ ಅಂತ. ಸೊ ಅಲ್ಲಿಗೆ ತನಗೆ ಯಾವುದೇ ರೀತಿಯಾದಂಥ ಬೇಸರ ಇಲ್ಲ ಅನ್ನೋದಾಗಿ ಸಿದ್ದರಾಮಯ್ಯ ಈ ಹಿಂದೆನೇ ಕ್ಲಾರಿಫಿಕೇಶನ್ ಕೊಟ್ಟಿದ್ರು. ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಪ್ರಶ್ನೆ ಇಲ್ಲ. ಇವತ್ತು CLP ಸಭೆಯಲ್ಲಿ ಅಧಿಕೃತವಾಗಿ ಘೋಷಣೆ ಆಗಬೇಕಿತ್ತು. ಬಟ್ ಆ ಪ್ರಕ್ರಿಯೆ ಹೇಗಿತ್ತು ಅಂತ ಹೇಳಿದ್ರೆ, ಶಾಸಕರು ಹೇಳಿರೋದು AICC ಯಾರ ಹೆಸರನ್ನ ಹೇಳುತ್ತೋ ನಾವು ಅದನ್ನ ಒಪ್ಪಿಕೊಳ್ತೀವಿ ಅಂತ. ಯಾರದ್ದು ಅಬ್ಜೆಕ್ಷನ್ ಇರಲಿಲ್ಲ. ಹಾಗೆ AICC ಸಿದ್ದರಾಮಯ್ಯನವರೆಲ್ಲ ಕೂತು ಮಾತನಾಡಿ DKಶಿ ಅವರ ಹೆಸರನ್ನ ಹೇಳ್ತಾರೆ, ಅದಕ್ಕೆ ಒಪ್ಪಿಗೆ ಕೂಡ ಸಿಗುತ್ತೆ. ಹಾಗಾಗಿ ನೂತನ ಶಾಸಕಾಂಗ ಪಕ್ಷದ ನಾಯಕನಾಗಿ DKಶಿಯ ಆಯ್ಕೆಯಾಗಿದೆ. ಇನ್ನೇನು ಸರ್ಕಾರ ರಚನೆಗೆ ಹಕ್ಕು ಮಂಡಿಸೋದಕ್ಕೆ ಗವರ್ನರ್ ಭೇಟಿಗೆ ತೆರಳೋರಿದ್ದಾರೆ. ಸೊ ಹಾಗೆ ಇವತ್ತು ಸುರ್ಜೇವಾಲಾ ಅವರು ಮತ್ತೆ KC ವೇಣುಗೋಪಾಲ್ ಅವರು ಜಂಟಿಯಾಗಿ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸೋರಿದ್ದಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಏನೇನು ಮಾತನಾಡ್ತಾರೆ ಅನ್ನೋದು ಕೂಡ ಬಹಳ ವಿಶೇಷ. ಇದು ಇವತ್ತಿನ CLP ನಾಯಕನ ಆಯ್ಕೆ ಪ್ರಕ್ರಿಯೆ ಹೇಗಿತ್ತು ಅನ್ನೋದರ ಇನ್ಸೈಡ್ ಮಾಹಿತಿ. ಏನೇನು ನಡೆಯಿತು ಇವತ್ತಿನ ಸಭೆಯಲ್ಲಿ ಅಂತ ಕಂಪ್ಲೀಟ್ ಆದಂತ ವಿವರ ಇದು. ಪ್ರಕ್ರಿಯೆಗಳಲ್ಲಿ ಒಂದು ಟ್ವಿಸ್ಟ್ ಸಿಕ್ಕಿದ್ದು ಅಂತ ಹೇಳಿದ್ರೆ, AICC ಹೆಸರನ್ನ ನಾವು AICC ಯಾರ ಹೆಸರನ್ನ ಹೇಳುತ್ತೆ ಅವರಿಗೆ ನಾವು ಒಪ್ಪಿಗೆ ಕೊಡ್ತೀವಿ ಅಂತ. ಬಟ್ ಅಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇರಲಿಲ್ಲ, ಯಾರ ಒಬ್ಜೆಕ್ಷನ್ಗಳಿರಲಿಲ್ಲ, ಯಾವುದೇ ಶಾಸಕರ ಒಬ್ಜೆಕ್ಷನ್ ಇಲ್ಲ. ಯಾವಾಗ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವರು ಸೇರಿ DKಶಿ ಅವರ ಹೆಸರನ್ನ ಪ್ರಸ್ತಾಪ ಮಾಡ್ತಾರೋ ಅದು ಒಪ್ಪಿಗೆ ಕೂಡ ಆಗುತ್ತೆ, ಹಾಗೆ ಅಧಿಕೃತ ಘೋಷಣೆ ಕೂಡ ಆಗಿ ಹೋಗುತ್ತೆ. ಇದಾಗಲೇ ಶಾಸಕಾಂಗ ಪಕ್ಷದ ನೂತನ ನಾಯಕನಾಗಿ DKಶಿ ಅವರ ಆಯ್ಕೆ ಪ್ರಕ್ರಿಯೆ ಮುಗಿದು ಹೋಗಿದೆ. ಇನ್ನೇನಿದ್ರು ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸೋದು, ಮುಂದಿನ ಪ್ರಕ್ರಿಯೆಗಳು ನಡಿಬೇಕಲ್ಲ. ಅದಾದ ನಂತರ ಇದ್ದೇ ಇದೆ ದೊಡ್ಡ ಸವಾಲು, ಸಚಿವರು ಯಾರು ಏನು ಅನ್ನುವಂಥ ಪ್ರಶ್ನೆ.